ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಸೂರ್ಯಗ್ರಹಣದ ಪ್ರಭಾವ 12 ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದಕ್ಕೆ ಯಾವ ತರದ ಮುನ್ನೆಚ್ಚರಿಕೆಗಳು ಅತ್ಯಗತ್ಯ, ಮತ್ತೆ ಇದಕ್ಕೆ ನಾವು ನಮ್ಮ ರಾಶಿಗೆ ಅನುಗುಣವಾಗಿ ಯಾವ ತರದ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ತರದ ವಿಡಿಯೋನ ನಾನು ಆಂಗ್ಲ ಭಾಷೆಯಲ್ಲಿ ನಿನ್ನೆ ಮಾಡಿದ್ದೆ. ಸೊ ಇವತ್ತು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಖಂಡಿತ ವೀಕ್ಷಿಸಿ, ಮತ್ತೆ ನಿಮ್ಮ ಸಲಹೆಗಳನ್ನ ಮತ್ತೆ ನಿಮ್ಮ ಪ್ರಶ್ನೆಗಳೇನಾರ ಇದ್ರೆ ಖಂಡಿತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಕನ್ಸಲ್ಟೇಷನ್ಗೆ ಬರಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಒಂದು ಫಾರ್ಮ್ ಇದೆ, ಅದನ್ನ ಫಿಲ್ ಅಪ್ ಮಾಡಿ. ಧನ್ಯವಾದ. ಈಗ ನಾವು ಸೂರ್ಯಗ್ರಹಣದ ಪರಿಣಾಮ, ರಾಶಿವಾರು ಫಲಾಫಲಗಳು ಹೇಗಿದೆ, ಮತ್ತೆ ಯಾವ ತರದ ಮುನ್ನೆಚ್ಚರಿಕೆಗಳನ್ನ ನಾವು ತೆಗೆದುಕೊಳ್ಬೇಕು, ಮತ್ತೆ ನಿಮ್ಮ ರಾಶಿಗೆ ಅನುಗುಣವಾದಂತಹ ಯಾವ ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಈಗ ಭೂಚಕ್ರದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 11ನೇ ಭಾವದಲ್ಲಿ ಸಂಭವಿಸಲಿದೆ. ಅಂದ್ರೆ ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ. ಮೇಷದಿಂದ ನಾವು ಕುಂಭವನ್ನ ನಾವು ಕೌಂಟ್ ಮಾಡಿದಾಗ 11ನೇ ಭಾವ ಆಗುತ್ತೆ. ಸೊ ಈ 11ನೇ ಭಾವದಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಲಾಭದಾಯಕ ಅವಕಾಶಗಳು ಮತ್ತೆ ಭಾವನಾತ್ಮಕವಾಗಿ ಸವಾಲುಗಳನ್ನ ಎದುರಿಸುವ ಒಂದು ಘಟ್ಟ ಅಂತ ಹೇಳ್ಬೋದು ಈ ಗ್ರಹಣದಿಂದ. ಸೊ ಈ ಗ್ರಹಣ 11ನೇ ಭಾವದಲ್ಲಿ ಆಗ್ತಿರೋದ್ರಿಂದ, ಲಾಭ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಲಾಭದಾಯಕ ಆಫರ್ಗಳು ಬರ್ಬೋದು ಅವ್ರಿಗೆ. ಆದ್ರೆ ಇವರು ಆಮಿಷಕ್ಕೆ ಒಳಗಾಗಬಾರದು. ಯಾಕೆಂದ್ರೆ ಒಮ್ಮೆ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅಂತ ಹೇಳ್ತಾರಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ. ಹಾಗೇನೆ ಲಾಭದಾಯಕವಾದಂತರು ಮತ್ತೆ ತುಂಬಾ ಇದರಿಂದ ಏನೋ ದೊಡ್ಡ ಸಾಧನೆ ಮಾಡ್ಬೋದು ಅಂತಹ ಒಂದು ಅವಕಾಶಗಳು ಬರ್ಬೋದು ಅವ್ರಿಗೆ. ಆದ್ರೆ ಅದಕ್ಕೆ ಒಳಗಾಗಿ ಆ ಮಾಯಿಗೆ ಒಳಗಾಗಿ ನಾವು ಅದರ ಹಿಂದೆ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಸಲಹೆ ಮೇಷರಾಶಿಯವ್ರಿಗೆ. ಯಾಕಂದ್ರೆ ಈ ಗ್ರಹಣದ ಪ್ರಭಾವ ಆತರ ಇದೆ. ಯಾಕಂದ್ರೆ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಅದು 11ನೇ ಮನೆಯಲ್ಲಿ ಈ ತರದ ಘಟನೆಗಳ ಒಂದು ಸಾಧ್ಯತೆ ಜಾಸ್ತಿ ಇದೆ. ವ್ಯಾಪಾರಿಗಳಿಗೆ ಗ್ರಾಹಕರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಮುಂಚೆ 100 ಜನ ಬರ್ತಿದ್ದವ್ರು ಈಗ ಒಂದು 50 ಆಗ್ಬೋದು, ಅಥವಾ 50 ಇದ್ದವ್ರು 20 ಆಗ್ಬೋದು. ಈ ತರದ ಒಂದು ಸಾಧ್ಯತೆ ಇದೆ. ಗುರಿ ತಲುಪೋದು ಕಷ್ಟವಾಗ್ಬೋದು, ಮತ್ತೆ ಭಾವನಾತ್ಮಕವಾಗಿ ಸವಾಲುಗಳನ್ನು ಸಹ ಎದುರಿಸಬೇಕಾಗಿ ಬರ್ಬೋದು. ಯಾಕಂದ್ರೆ ಪಂಚಮಾಧಿಪತಿ ಸೂರ್ಯನ ಮೇಲೆ ಈ ಗ್ರಹಣ ಆಗ್ತಾ ಇರೋದ್ರಿಂದ ನಿಮ್ಮ ಭಾವನಾತ್ಮಕ ಜೀವನಕ್ಕೆ, ನಿಮ್ಮ ವೈವಾಹಿಕ ಜೀವನಕ್ಕೂ ಸಹ ಇದು ಸ್ವಲ್ಪ ತೊಂದರೆಯನ್ನ ಕೊಡ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ ಶುಕ್ರನು ರಾಹುವಿನ ಬಹಳ ಸಮೀಪದಲ್ಲಿದ್ದಾನೆ ಈ ಗ್ರಹಣದ ಸಂದರ್ಭದಲ್ಲಿ. ಮತ್ತೆ ಶುಕ್ರ ಒಂದು ಸೂಕ್ಷ್ಮ ಗ್ರಹವಾಗಿ ಸೂರ್ಯನಿಂದ ಅಸ್ತಂಗತನೂ ಆಗಿ ರಾಹುವಿನಿಂದ ಗ್ರಸ್ತನೂ ಆಗಿರೋದ್ರಿಂದ ಶುಕ್ರನ ಒಂದು ಬಾಧತೆ ಏನಿದೆ ಅದು ತುಂಬಾ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಭಾವನಾತ್ಮಕವಾಗಿ ಮತ್ತು ವೈವಾಹಿಕ ಜೀವನಕ್ಕೆ ಇದು ಅಷ್ಟು ಒಳ್ಳೆಯಕರವಾದಂತಹ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳ್ತೇನೆ. ಬಟ್ ಇದರಲ್ಲಿ ಒಂದು ಒಳ್ಳೆತನ ಇದೆ. ಏನು ಅಂದ್ರೆ, ಯಾವುದೇ ಗ್ರಹವಾಗ್ಲಿ 11ನೇ ಭಾವದಲ್ಲಿ ತನ್ನ ಒಂದು ಪ್ರೆಸೆನ್ಸ್ ಇದ್ದಾಗ ಹೊಸ ಆದಾಯದ ಮೂಲಗಳನ್ನ ಕೊಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಯಾವುದೇ ಗ್ರಹ ಏಕಾದಶಿ ಭಾವದಲ್ಲಿ ಉತ್ತಮ ಫಲಗಳನ್ನ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಹೊಸ ತರದ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಬಹುದು. ಸೊ ನೀವ್ ಯಾವ್ದೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದು ಈಗ ನಿಮ್ಗೆ ಒಂದು ಒಳ್ಳೆ ಫಲ ಕೊಡ್ಬೋದು. ಮತ್ತೆ ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಬರ್ಬೋದು. ಬಟ್ ಆದ್ರೆ ಯಾವುದು ತುಂಬಾ ನಿಮಗೆ ಲಾಭದಾಯಕ ಮತ್ತೆ ಒಂದು ರಿಯಲಿಸ್ಟಿಕ್ ಸಿಚುಯೇಷನ್ಗಿಂತ ತುಂಬಾ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಇರುತ್ತೋ ಅದಕ್ಕೆ ನೀವು ಒಳಗಾಗಬಾರ್ದು. ಹಾಗಾಗಿ ಪ್ರತಿಯೊಂದು ಅವಕಾಶಗಳನ್ನ ಕೂಲಂಕುಷವಾಗಿ ನೀವು ಪರಿಶೀಲಿಸಿ ಆಮೇಲೆ ನಿರ್ಣಯ ತೆಗೆದುಕೊಳ್ಳೋದು ಅಂತ ನಾನು ಮೇಷರಾಶಿಯವರಿಗೆ ಸಲಹೆ ಕೊಡ್ತೇನೆ. ಈ ಸಂದರ್ಭದಲ್ಲಿ ಆದಿತ್ಯ ಹೃದಯವನ್ನ ದಿನನಿತ್ಯ ಪಾರಾಯಣ ಮಾಡೋದ್ರಿಂದ ನಿಮ್ಮ ಸೂರ್ಯ ಬಲವಾಗ್ತಾನೆ. ಅವಾಗ ಬೇರೆ ಗ್ರಹಗಳಿಗೂ ಸಹ ಆ ಚೈತನ್ಯ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಸೂರ್ಯನಿಂದನೇ ಎಲ್ಲಾ ಗ್ರಹಗಳಿಗೂ ಶಕ್ತಿ ಚೈತನ್ಯ ಲಭ್ಯವಾಗೋದು. ನಿಮ್ಮ ರಾಶಿಯಾಧಿಪತಿ 10ನೇ ಭಾವದಲ್ಲಿ ಉಚ್ಚಸ್ಥನಾಗಿರೋದ್ರಿಂದ ನಿಮ್ಮಲ್ಲಿ ಧೈರ್ಯ ಸಾಹಸ ಇದೆ. ಮತ್ತೆ ಏನೇ ಕಷ್ಟ ಬಂದ್ರು ಅದನ್ನ ಮುನ್ನುಗ್ಗಿ ಹೋಗುವಂತದ್ದು ಅಥವಾ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ಈಗ ನಿಮ್ಗೆ. ಬಟ್ ಆದ್ರೆ ಸೂರ್ಯನ ಒಂದು ಪ್ರಭಾವ ಏನಿದೆ ಅದು ಸಹ ಮೇಷರಾಶಿಯವರಿಗೆ ಬಹಳ ಒಳ್ಳೇದು. ಯಾಕಂದ್ರೆ ಪಂಚಮಾಧಿಪತಿಯಾಗಿ ಆತ ಈಗ 11ನೇ ಮನೆಯಲ್ಲಿ ಇರೋದು, ಪ್ಲಸ್ ನಿಮ್ಮ ರಾಶಿಯಲ್ಲಿ ಆತ ಉಚ್ಚಸ್ಥನಾಗೋದು. ಹಾಗಾಗಿ ಸೂರ್ಯನ ಒಂದು
ಪ್ರಾಮುಖ್ಯತೆ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದರಿಂದನೇ ಬೇರೆ ಗ್ರಹಗಳಿಗೂ ಸಹ ಚೈತನ್ಯ ಸಿಗೋದು. ಹಾಗಾಗಿ ಈ ಸಮಯದಲ್ಲಿ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಗ್ರಹಣ ಬಂದು 10ನೇ ಭಾವದಲ್ಲಿ ಸಂಭವಿಸೋದ್ರಿಂದ ವೃತ್ತಿ ಜೀವನದಲ್ಲಿ ಬದಲಾವಣೆಗಳು ಮತ್ತೆ ವ್ಯವಸ್ಥಾಪನಾ ಸವಾಲುಗಳ ಬಗ್ಗೆ ಒಂದು ಮುನ್ಸೂಚನೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ನಾನು ಹೇಳಬಲ್ಲೆ. ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಕಾಲ ಆಗಿರೋದ್ರಿಂದ ಇದ್ದಕ್ಕಿದ್ದಂತೆ ಕೆಲಸದ ಸ್ಥಳ ಬದಲಾಗ್ಬೋದು ಅಥವಾ ವರ್ಗಾವಣೆ ಸಾಧ್ಯವಾಗ್ಬೋದು. ಇದು ಅಷ್ಟಾಗಿ ಉತ್ತಮವಾದಂತ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳ್ತೇನೆ. ಮ್ಯಾನೇಜ್ಮೆಂಟ್ ನೊಂದಿಗೆ ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಉನ್ನತ ಅಧಿಕಾರಿಗಳಿಗೆ ನಿಮ್ಮ ಕೆಲವೊಂದು ಕಾರ್ಯವೈಖರಿ ಇಷ್ಟ ಆಗದೆ ಇರ್ಬೋದು. ಸೊ ಹಾಗಾಗೂ ಸಹ ನಿಮಗೆ ಮನಸ್ತಾಪಗಳು ಇನ್ನು ಹೆಚ್ಚಾಗ್ತಾ ಹೋಗ್ಬೋದು. ಯಾಕಂದ್ರೆ ರಾಹು ದಶಮದಲ್ಲಿದ್ದಾಗ ಅದನ್ನ ಮುಂಚಿತನ ಶುರು ಮಾಡಿರ್ತಾನೆ. ಈಗ ಬೇರೆ ಗ್ರಹಗಳ ಒಂದು ಶಕ್ತಿಯೂ ಆತನಿಗೆ ಸಿಕ್ಕಿರೋದ್ರಿಂದ ಇದನ್ನ ಇನ್ನೂ ಉಲ್ಬಣಗೊಳಿಸುವಂತಹ ಸಾಧ್ಯತೆ ಇರುತ್ತೆ. ಫೆಬ್ರವರಿ ಅಂತ್ಯದವರೆಗೂ ಬಹಳ ಎಚ್ಚರಿಕೆಯಿಂದಿರ್ಬೇಕು ಅಂತ ನಾನು ವೃಷಭ ರಾಶಿಯ ಜಾತಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮಾನಸಿಕ ಶಾಂತಿಯನ್ನು ಸಹ ಈ ಗ್ರಹಣ ಕದಡಬಹುದು. ಅಂದ್ರೆ ಚತುರ್ಥಾಧಿಪತಿಯ ಮೇಲೆ ಈ ಗ್ರಹಣ ಆಗ್ತಾ ಇರೋದು. ಹಾಗಾಗಿ ಚತುರ್ಥ ಸ್ಥಾನ ಬಂದು ಮಾತೃಸ್ಥಾನ. ಮತ್ತೆ ನಿಮ್ಮ ಮಾನಸಿಕ ಶಾಂತಿ ಸುಖ ಎಲ್ಲವನ್ನ ತೋರಿಸೋದ್ರಿಂದ ಮತ್ತೆ ಯಾವುದೇ ತರದ ಹೊಸ ಪ್ರಾಪರ್ಟಿ ಅಥವಾ ಹೊಸ ವಾಹನ ಖರೀದಿ ಮಾಡ್ಬೇಕು ಅಂತಿದೆ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಮುಂದೂಡೋದು ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಉತ್ತಮವಾದಂತ ಒಂದು ಅವಕಾಶ ಮುಂದಕ್ಕೆ ಬರಲಿದೆ, ಅದನ್ನ ನೀವು ಕಳ್ಕೋಬಹುದು. ಹಾಗಾಗಿ 2-3 ತಿಂಗಳು ತಾಳ್ಮೆ ಅಂತಿದ್ರೆ ನಿಮಗೆ ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ತರದ ಒಂದು ಸವಾಲುಗಳನ್ನ ಎದುರಿಸೋಕೆ ಶಕ್ತಿ ಸಿಗ್ಲಿ ಮತ್ತೆ ಅದನ್ನ ಪಾರು ಮಾಡುವಂತಹ ಚೈತನ್ಯವೂ ಸಿಗ್ಲಿ ಅನ್ನೋದಕ್ಕೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ಶಕ್ತಿ ಏನಿದೆ ಅದು ಯಾವ ಗ್ರಂಥದಲ್ಲೂ ಇಲ್ಲ ಅಂತ ಅಥವಾ ಯಾವ ಸ್ತೋತ್ರದಲ್ಲೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅಲ್ಲಿ ಎಲ್ಲಾ ತರದ ಸಮಸ್ಯೆಗಳಿಗೂ ಪರಿಹಾರ ಇದೆ. ಮುಂದಿನ ರಾಶಿ ಮಿಥುನ್ ರಾಶಿ. ಮಿಥುನ ರಾಶಿಯ ಜಾತಕರಿಗೆ ರಾಜ್ಯಾಂತರ ಅಥವಾ ವಿದೇಶ ಪ್ರಯಾಣದ ಒಂದು ಅಚಾನಕ್ ಸಾಧ್ಯತೆ ಸಿಗುವ ಸಾಧ್ಯತೆ ಇದೆ. ಏಕೆಂದ್ರೆ ಈ ಗ್ರಹಣ 9ನೇ ಭಾವ ಅಂದ್ರೆ ದೂರ ಪ್ರಯಾಣವನ್ನ ಸೂಚಿಸುವಂತಹ ಭಾವದಲ್ಲಿ ನಡೀತಾ ಇರೋದ್ರಿಂದ ಅವರಿಗೆ ಈ ಹಠಾತ್ ಆಗಿ ರಾಜ್ಯಾಂತರ ಅಥವಾ ವಿದೇಶ ಪ್ರಯಾಣದ ಒಂದು ಸಾಧ್ಯತೆ ಬಹಳಷ್ಟು ಇದೆ. ತೀರ್ಥಯಾತ್ರೆ ಕೈಗೊಳ್ಳುವ ಅವಕಾಶಗಳು ಸಹ ಒದಗಿ ಬರ್ಬೋದು. ಯಾಕಂದ್ರೆ 9ನೇ ಮನೆಯನ್ನ ನಾವು ತೀರ್ಥಯಾತ್ರೆಗೂ ಸಹ ಹೇಳ್ತೇವೆ. ಮತ್ತೆ ಈ ಪ್ರಯಾಣಗಳು ಆಯಾಸಕರವಾಗಿದ್ದು ಆರೋಗ್ಯದ ಮೇಲೆ ಪರಿಣಾಮವನ್ನು ಸಹ ಬೀರ್ಬೋದು. ಯಾಕಂದ್ರೆ ರಾಹು ಜೊತೆ ಬೇರೆ ಗ್ರಹಗಳು ಎಲ್ಲ ಇರೋದ್ರಿಂದ ಏನೇ ಪ್ರಯಾಣವಾದ್ರೂ ಸ್ವಲ್ಪ ಆಯಾಸಕರವಾಗಿದ್ದು ಆರೋಗ್ಯದ ಮೇಲೆ ಸಮಸ್ಯೆ ಕೊಡುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಬಟ್ ಅದು ಈ ಗ್ರಹಣ ನಂತರ ಕುಜನ ಒಂದು ಸಂಚಾರ 9ನೇ ಮನೆಯಲ್ಲೇ ಆಗುತ್ತೆ. ಸೊ ಹಾಗಾಗಿ ಹೋಗಿ ಬಂದು ಆಮೇಲೆ ನಿಮ್ಗೆ ಸುಸ್ತಾಗ್ಬೋದು ಅಥವಾ ಹುಷಾರ್ ತಪ್ಪೋದು ಅದರ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರೋದು ಉತ್ತಮ ಅಂತ ಹೇಳ್ತೇನೆ. ಸ್ವಂತ ವಾಹನ ಚಾಲನೆ ಮಾಡೋರು ಬಹಳಷ್ಟು ಎಚ್ಚರಿಕೆಯಿಂದಿರ್ಬೇಕು. ಅದರಲ್ಲೂ ಅಮಾಸೆ ಪೌರ್ಣಿಮೆಯ ಹತ್ರ ಓಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿದ್ರೆ ನೆಕ್ಸ್ಟ್ 3 ತಿಂಗಳು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಎಲ್ಲಾ ಗ್ರಹಗಳು ನಿಮ್ಮ 9ನೇ ಮನೆ ದಾಟಿ 10ನೇ ಮನೆ ದಾಟಿ ಹೋಗೋರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ನೀವು. ಯಾಕಂದ್ರೆ ಅದು 4-6ಕ್ಕೆ ತಮ್ಮ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಸೊ ಸ್ವಲ್ಪ ಎಚ್ಚರಿಕೆ ಇದ್ದಷ್ಟು ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸಹ ನಿಮಗೆ ಕಾಳಜಿ ಇರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ 9ನೇ ಮನೆ ಪಿತೃವನ್ನು ಸಹ ತೋರಿಸೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆನೂ ಕಾಳಜಿ ಇರ್ಬೇಕು ನಿಮ್ಗೆ. ಮತ್ತೆ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಭೇಟಿ ನೀಡಿ ಮತ್ತೆ ದಿನನಿತ್ಯ ದುರ್ಗಾ ಸಪ್ತ ಶ್ಲೋಕಿ ಪಾರಾಯಣ ಮಾಡಿ. ಇದು ನಿಮಗೆ ಸ್ವಲ್ಪ ಉತ್ತಮವಾದ ಫಲಗಳನ್ನ ಮತ್ತೆ ಸುಧಾರಣೆ ಆಗುವಂತಹ ಫಲಗಳನ್ನ ಕೊಡ್ಬೋದು. ಯಾಕಂದ್ರೆ ಇಂತಹ ಸಮಯದಲ್ಲಿ ನಿಮ್ಗೆ ಈಚೆ ಹೋಗುವಂತಹ ಒಂದು ಅವಕಾಶ ಸಿಕ್ಕರೂ ಅದು ಎಷ್ಟು ಸೂಕ್ತ ಅಥವಾ ಎಷ್ಟು ಏನಪ್ಪಾ ಸೇಫ್ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಮನಸ್ಸಲ್ಲಿ. ಸೊ ಇದರಿಂದ ನೀವು ಬಚಾವ್ ಆಗ್ಲಿಕ್ಕೆ ಈ ಒಂದು ಪರಿಹಾರ ಮಾಡಿದ್ರೆ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಿಥುನ ರಾಶಿಯವರ ಒಂದು ಫಲಾಫಲಗಳು ಈ ಗ್ರಹಣದಿಂದ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಈ ಗ್ರಹಣ ಸಂಭವಿಸಲಿದೆ.
ಸೊ ಹಾಗಾಗಿ ಕುಟುಂಬದ ಆಂತರಿಕ ಸಮಸ್ಯೆಗಳು ಮತ್ತೆ ವೃತ್ತಿ ಜೀವನದ ಅನಿಶ್ಚಿತತೆ ಏನಿದೆ ಇದರಿಂದ ಇವರು ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕು. ಯಾಕಂದ್ರೆ ಹಠಾತ್ ಆಗಿ ಕುಟುಂಬದಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು, ಇದ್ದಕ್ಕಿದ್ದಂತೆ ಶುರು ಆಗ್ಬೋದು. ಅದಕ್ಕೆ ಹೆಡ್ ಅಂಡ್ ಟೇಲ್ ಏನು ಇರಲ್ಲ ಅಂತಾರಲ್ಲ, ಬಾಲನೂ ಇಲ್ಲ ತಲೆನೂ ಇಲ್ಲ, ಹಾಗೆ ಶುರುವಾಗ್ಬೋದು. ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಅಥವಾ ತೊಂದರೆ ಆಗ್ಬೋದು. ಯಾಕಂದ್ರೆ ಕರ್ಕಾಟಕ ರಾಶಿಯವರಿಗೆ ನೈಸರ್ಗಿಕವಾಗಿ ನಾವು ಜಾತಕದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಶುಕ್ರ ಚೆನ್ನಾಗಿಲ್ದೆ ಹೋದ್ರೆ ಖಂಡಿತ ದಾಂಪತ್ಯ ಜೀವನ ಚೆನ್ನಾಗಿರೋದ್ ಕಷ್ಟನೇ ಇರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಶನಿ ಆಗೋದ್ರಿಂದ ಅವ್ರಿಗೆ ಒಂದು, ಮತ್ತೆ ಚತುರ್ಥಾಧಿಪತಿ ಶುಕ್ರ ಚೆನ್ನಾಗಿಲ್ದೆ ಹೋದ್ರೆ, ಅಂದ್ರೆ ಸುಖ ಭಾವದ ಅಧಿಪತಿ ಶುಕ್ರ ಚೆನ್ನಾಗಿಲ್ದೆ ಹೋದ್ರೆ ಖಂಡಿತ ಅವರು ದಾಂಪತ್ಯ ಜೀವನದಲ್ಲಿ ಒಳ್ಳೆ ಜೀವನ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ. ಆ ಏನಾದರೂ ಗುರುವಿನ ಪ್ರಭಾವ ಸಪ್ತಮದ ಮೇಲಿದ್ದು, ಸಪ್ತಮೇಶನ ಮೇಲಿದ್ದು ಏನೋ ಇದ್ರೆ ಅಟ್ಲೀಸ್ಟ್ ಒಂದ್ 70% ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆದ್ರೆ ಶುಕ್ರ ಒಂಚೂರು ಚೆನ್ನಾಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗೋ ಸಾಧ್ಯತೆ ಇದೆ. ಅಂಡ್ ಇಂಥ ಸಂದರ್ಭದಲ್ಲಂತೂ ಅದು ಉಲ್ಬಣಗೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈ 8ನೇ ಮನೆಯ ಒಂದು ಏನ್ ವೈಶಿಷ್ಟ್ಯತೆ ಇದೆ ಅಂದ್ರೆ ಇದು 10ನೇ ಮನೆ ಜೊತೆನೂ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಗ್ರಹಣದಲ್ಲಿ ಕುಜನು ಪಾರ್ಟಿಸಿಪೇಟ್ ಮಾಡಿಲ್ದೇ ಇರ್ಬೋದು, ಬಟ್ ಆಮೇಲೆ ಕುಜಗ್ರಹವು ಈ ರಾಶಿಯನ್ನ ಪಾಸ್ ಮಾಡೋದ್ರಿಂದ ಮತ್ತೆ ರಾಹುವಿನ ಜೊತೆ ಯುಕ್ತನಾಗಿ ಅಂಗಾರಕ ಯೋಗನು ಮಾಡೋದ್ರಿಂದ ವೃತ್ತಿ ಜೀವನವು ಅನಿಶ್ಚಿತವಾಗಿ ಕಾಣಿಸ್ಬಹುದು. ಸೊ ಈ ಸಂದರ್ಭದಲ್ಲಿ ಸಡನ್ ಆಗಿ ನೀವು ಕಾರ್ಯಕ್ಷೇತ್ರವನ್ನ ಬದಲಾವಣೆ ಮಾಡೋದು ಅಥವಾ ಕೆಲಸದಿಂದ ಬೇರೆ ಕಡೆ ಹೋಗೋದು ಇದು ಮಾಡುವಂತ ಸಾಧ್ಯತೆ ಬರ್ಬೋದು ನಿಮ್ಗೆ. ಮತ್ತೊಂದು, ಕುಟುಂಬ ಸದಸ್ಯರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ನಿಮ್ಗೆ ಸಾಕಷ್ಟು ಚಿಂತೆ ಎದುರಾಗುತ್ತೆ. ಅದರ ಬಗ್ಗೆ ನಿಮ್ಗೆ ಕಳವಳವೂ ಇರುತ್ತೆ. ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಯಾವುದಾದರೂ ಪಿತ್ರಾರ್ಜಿತ ಆಸ್ತಿಯ ವಿಷಯಗಳು ನಿಮ್ಮ ಪರಿವಾರದಲ್ಲಿ ವಾಗ್ವಾದದ ಹಂತದಲ್ಲಿದ್ರೆ ಅದು ನ್ಯಾಯಾಲಯದ ಮೆಟ್ಲನ್ನ ಏರ್ಬೋದು. ಯಾವ್ದಾದ್ರೂ ವಿಷಯಗಳು ಆಗಲೇ ನ್ಯಾಯಾಲಯದ ಮೆಟ್ಲಿಗೆ ಏರಿದ್ರೆ ಅದು ಸ್ವಲ್ಪ ಪೀಕ್ ಮಟ್ಟಕ್ಕೆ ಹೋಗ್ಬೋದು. ಈ ಸಮಯದಲ್ಲಿ ರಿಸಾಲ್ವ್ ಆಗೋದಂತೂ ಸ್ವಲ್ಪ ಕಷ್ಟನೇ ಇದೆ. ಮತ್ತೆ ಶನಿ 9ನೇ ಮನೇಲಿ ಇರೋದ್ರಿಂದ, ಭಾಗ್ಯಸ್ಥಾನದಲ್ಲಿರೋದ್ರಿಂದ ಎಲ್ಲ ಕೆಲಸಗಳು ನಿಧಾನವಾಗಿ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಯಾವುದು ಫಟಾಫಟ್ ಅಂತ ಆಗೋದು ಸ್ವಲ್ಪ ಕಷ್ಟನೇ ಇದೆ. ಗುರು ಕರ್ಕಾಟ್ ನಿಮ್ಮ ರಾಶಿಗೆ ಬಂದ ಮೇಲೂ ಸಹ ಅಷ್ಟು ಸುಲಭ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಂದರ್ಭದಲ್ಲಿ ಕಟಕ ರಾಶಿಯವರಿಗೆ ಪರಿಹಾರದ ಒಂದು ದೃಷ್ಟಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪೂಜೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮಗೆ ಯಾವ ತರದ ಸೇವೆಯನ್ನ ಮಾಡಿಸ್ಬೋದು ಸ್ವಾಮಿಗೆ, ಅದನ್ನ ಮಾಡಿಸಿದ್ರೆ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಗ್ರಹಣ ಬಂದು ಸಪ್ತಮ ಭಾವದಲ್ಲಿ ನಡೀತಾ ಇದೆ. ಸೊ ಸಾಮಾನ್ಯವಾಗಿ ಸಿಂಹದಂತೆ ಗರ್ಜಿಸ್ತೇವೆ ಅಂತ ಇರುವಂತಹ ಸಿಂಹರಾಶಿಯವರಿಗೆ ಈ 1-2 ವರ್ಷಗಳು ಕಷ್ಟ ಇದೆ. ಯಾಕಂದ್ರೆ ಶನಿ ಅಷ್ಟಮದಲ್ಲಿದ್ದಾನೆ, ಈ ತರ ಗ್ರಹಣ 1-7 ಆಕ್ಸಿಸ್ ನಲ್ಲಿ ಆಗ್ತಿದೆ, ಮತ್ತೆ ಗುರು ನೆಕ್ಸ್ಟ್ ನಿಮ್ಮ ಜನ್ಮಕ್ ಬರ್ತಾನೆ. ಸೊ ಈ ತರದೆಲ್ಲಾ ಒಂದು ಗೋಚಾರಗಳಿರೋದ್ರಿಂದ ಇನ್ ನೆಕ್ಸ್ಟ್ 2-3 ವರ್ಷ ಸ್ವಲ್ಪ ನೀವು ನಿಮ್ಮ ಒಂದು ಗರ್ಜನೆ ಕಡಿಮೆ ಮಾಡ್ಕೋಬೇಕಾಗಿ ಬರುತ್ತೆ. ಸಾರ್ವಜನಿಕ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಈ ಗ್ರಹಣ. ಮತ್ತೆ ಸಂಬಂಧಗಳ ಮೇಲೆ ಒಂದಿಷ್ಟು ಸವಾಲುಗಳನ್ನ ಎದುರಾಗ್ಬೋದು ನಿಮ್ಗೆ. ಮತ್ತೆ ಅದನ್ನ ನಿಭಾಯಿಸೋಕ್ ಸ್ವಲ್ಪ ಕಷ್ಟ ಆಗ್ಬೋದು. ಇಷ್ಟು ಖಂಡಿತ ಸಿಂಹರಾಶಿಯವರಿಗೆ ಬಂದೇ ಬರುತ್ತೆ. ಈ ಏರಿಯಾ ಸುತ್ತಮುತ್ತನೇ ಇರುತ್ತೆ. ಹಾಗಾಗಿ ನಾವ್ ನೋಡ್ತಾ ಹೋದ್ರೆ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳು ಹೆಚ್ಚಾಗ್ಬೋದು. ಆಲ್ರೆಡಿ 1 ವರ್ಷದಿಂದ ನಡೀತಾ ಇರುತ್ತೆ. ಯಾಕಂದ್ರೆ ರಾಹು ಸಪ್ತಮಕ್ಕೆ ಬರೋವಾಗ್ಲೇನೆ ಶುರು ಮಾಡಿದ್ದ, ಅಷ್ಟಮದಲ್ಲಿದ್ದಾಗ್ಲೇ ಒಂದ್ ಸ್ವಲ್ಪ ಶುರು ಮಾಡ್ಕೊಂಡಿದ್ದ, ಸಪ್ತಮಕ್ಕೆ ಲಾಸ್ಟ್ ಇಯರ್ ಮೇ ನಲ್ಲಿ ಬಂದಾಗ ಶುರು ಮಾಡ್ದ. ಈ ವರ್ಷ ಅದಿನ್ನೂ ಕಂಟಿನ್ಯೂ ಆಗಿದೆ. ಮತ್ತೆ ಇನ್ನು ನವೆಂಬರ್ ವರ್ಗು ಅಲ್ಲೇ ಇರೋದ್ರಿಂದ ಅದರ ಇದ್ದೇ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಪೀಕ್ ಮಟ್ಟಕ್ಕೆ ಹೋಗ್ಬೋದು. ಸೊ ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ಶಾಂತ ಚಿತ್ರ ಆಗಿದ್ರೆ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಇರಬಹುದು, ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕ ವರ್ಚಸ್ಸಿಗೆ ಧಕ್ಕೆ ಬರುವಂತಹ ಸಂದರ್ಭವೂ ಬರ್ಬೋದು. ಸೊ ಹಾಗಾಗಿ ನೀವು ಅದರಲ್ಲೂ ಸಹ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ನಿಮ್ಮ ಜನ್ಮದಲ್ಲೇ ಕೇತು ಇರೋದ್ರಿಂದ ಈ ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಇದೆ. ನಿಮ್ಮ ದಶ ಅಂತರ್ದಶ ಹೇಗಿದೆ ಅದನ್ನು ಸಹ ನೋಡ್ಬೇಕು. ಮತ್ತೆ ನಿಮ್ಗೆ ಈಗಾಗಲೇ ಯಾವ್ದಾದ್ರು ಒಂದು ಕಾಯಿಲೆ ಇದ್ದು ಅದರಿಂದ ನಿಮ್ಗೆ ಸಾಕಷ್ಟು ಬಾರಿ ತೊಂದರೆ ಆಗಿದ್ರೆ ಈ ಸಮಯದಲ್ಲಿ ಅದನ್ನ ಪರ್ಮನೆಂಟ್ ಆಗಿ ರಿಸಾಲ್ವ್ ಮಾಡುವಂತಹ ಒಂದು
ಉಪಾಯವನ್ನ ವೈದ್ಯ ಕ್ಷೇತ್ರದವರು ವೈದ್ಯರು ಕೊಡ್ಬೋದು ನಿಮ್ಗೆ. ಸೊ ಹಾಗಾಗಿ ಈ ಸಮಯದಲ್ಲಿ ಅವರ ಸಲಹೆಯನ್ನ ನೀವು ತೆಗೆದುಕೊಳ್ಳೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾರ್ವಜನಿಕ ವರ್ಚಸ್ಸಿಗೆ ನಾನು ಹೇಳಿದಾಗೆ ಸಪ್ತಮದಲ್ಲಿ ಅಷ್ಟು ಗ್ರಹಗಳ ಒಂದು ಇರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿನೇ ಈ ಗ್ರಹಣಕ್ಕೆ ಒಳಗಾಗ್ತಿರೋದ್ರಿಂದ ರಾಹುಗ್ರಸ್ತ ಸೂರ್ಯ ಗ್ರಹಣ ಆಗಿರೋದ್ರಿಂದ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರ್ಬೋದು. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ. ಮತ್ತೆ ಆದಷ್ಟು ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಇಂದ ದೂರ ಇರಿ 1-2 ತಿಂಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದೇಶ ಪ್ರಯಾಣದ ಯೋಗವೂ ಸಹ ಈ ಸಮಯದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಪ್ತಮದಲ್ಲಿ ಈ ಗ್ರಹಣ ಆಗ್ತಿರೋದ್ರಿಂದ ನಿಮ್ಮ ದಶೆ ಅಂತರ್ದಶೆ ಅನುಕೂಲವಾಗಿದ್ರೆ ನಿಮ್ಗೆ ಅದೊಂದು ಪ್ರಯಾಣ ಸಿಗ್ಬೋದು. ಎಷ್ಟು ಮಟ್ಟಿಗೆ ಅದು ಉಪಯುಕ್ತವಾಗುತ್ತೆ ಅದನ್ನ 8ನೇ ಮನೆಯಲ್ಲಿರೋ ಶನಿ ನಿರ್ಧರಿಸ್ತಾನೆ. ಸೊ ಆತನ ಸ್ಥಿತಿ ನಿಮ್ಮ ಜಾತಕದಲ್ಲಿ ಉತ್ತಮವಾಗಿದ್ರೆ ಒಂದು ತಕ್ಕ ಮಟ್ಟಿಗೆ ಲಾಭ ಇದೆ. ಬಟ್ ಆದ್ರೆ ಶನಿಯ ಪ್ರಭಾವ ನಿಮ್ಮ ಜಾತಕದಲ್ಲಿ ಅಷ್ಟಾಗಿ ಚೆನ್ನಾಗಿಲ್ದೆ ಹೋದ್ರೆ, ಅಂದ್ರೆ ವೃಷಭ ಲಗ್ನ, ತುಲಾ ಲಗ್ನ ಬಿಟ್ಟು ಬೇರೆ ಯಾವ್ದೋ ಲಗ್ನ ಆಗಿ ಅಲ್ಲಿ ಕಾರಕ ಗ್ರಹನ ಆಗಿಲ್ದೆ ಇರೋದ್ರಿಂದ ಶನಿಯ ಒಂದು ಸ್ಥಾನ ಕಡಿಮೆ ಆಗಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ನಿಮ್ಗೆ ಅಷ್ಟಾಗಿ ಉಪಯುಕ್ತವಾಗಿದೆ ಅಂತ ಬರೋದಿಲ್ಲ. ಇನ್ನು ಅಧಿಕಾರ ಸ್ಥಾನದಲ್ಲಿರೋರ್ಗೆ ಹೆಚ್ಚಿನ ಒತ್ತಡ ಮತ್ತೆ ಸವಾಲುಗಳು ಎದುರಾಗ್ಬೋದು. ಅವ್ರಿಗೆ ಸಡನ್ ಆಗಿ ನೀವು ಏನಪ್ಪಾ ರಿಸೈನ್ ಮಾಡಿ ಹೊರ ನಡೀರಿ ಅಂತ ಒಂದು ಏನಪ್ಪಾ ಸ್ಟೇಟ್ಮೆಂಟ್ ಬರ್ಬೋದು ಅವ್ರಿಗೆ, ಅಥವಾ ಒಂದು ಒತ್ತಡ ಬರ್ಬೋದು ಮೇಲಿನ ಅಧಿಕಾರಿಗಳಿಂದ. ಸೊ ಹಾಗಾಗಿ ಅವರು ಆ ಪ್ರೆಷರ್ ತಡ್ಕೊಳ್ಳಾರ್ದೆ ಅಥವಾ ಆ ಸವಾಲನ್ನ ಎದುರಿಸ್ಲಿಕ್ಕಾಗ್ದೆ ಅವರು ಹಾಗೆ ರಿಸೈನ್ ಮಾಡಿ ಈಚೆ ಬಂದ್ಬಿಡ್ಬೋದು ಕೆಲಸದಿಂದ. ಸೊ ಈ ತರದೆಲ್ಲ ಸಾಧ್ಯತೆಗಳಾಗುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ ಇರೋರ್ಗೂ ಸಹ ಇದರ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಈ ಸಮಯದಲ್ಲಿ ಸಿಂಹ ರಾಶಿಯವರು ತಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿ ನಿಭಾಯಿಸ್ಬೇಕು, ಮತ್ತೆ ತಮ್ಮ ವೃತ್ತಿಪರ ಜೀವನದ ಬಗ್ಗೆನೂ ಕಾಳಜಿ ಹೊಂದಲೇಬೇಕು, ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಈ ಎಲ್ಲಾ ಸಂದರ್ಭಗಳಿಂದ ಹೊರ ಬರ್ಲಿಕ್ಕೆ ಮತ್ತು ಒಂದು ಉತ್ತಮವಾಗಿ ಅದನ್ನ ಎದುರಿಸ್ಲಿಕ್ಕೆ ಶಕ್ತಿ ಮತ್ತೆ ಚೈತನ್ಯತೆಯನ್ನ ತುಂಬಲಿ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಾರಾಯಣ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಆದಿತ್ಯ ಹೃದಯವನ್ನು ಸಹ ನೀವು ಪಾರಾಯಣ ಮಾಡ್ಲೇಬೇಕು ಸಿಂಹರಾಶಿಯವರು. ಬಟ್ ಆದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಸಹ ಪಾರಾಯಣ ಮಾಡ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ಸಾಕಷ್ಟು ತಾಳ್ಮೆಯ ಅವಶ್ಯಕತೆ ಇರೋದ್ರಿಂದ ನೀವು ಅದನ್ನ ಮಾಡ್ಬೇಕಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇವರಿಗೆ ಗ್ರಹಣ 6ನೇ ಮನೆಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ರೋಗ, ರಿಪುಋಣ ಈ 3 ಬಗ್ಗೆನೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಕಾನೂನು ಸಮಸ್ಯೆಗಳು, ಆರ್ಥಿಕ ಜವಾಬ್ದಾರಿಗಳು ಇದ್ರ ಬಗ್ಗೆ ನಿಗಾ ವಹಿಸ್ಬೇಕಾಗಿ ಬರುತ್ತೆ. ಸೊ ಒಂದೊಂದಾಗಿ ನೋಡೋಣ ಬನ್ನಿ. ಪತಿ ಅಥವಾ ಪತ್ನಿಗೆ ಅಪಘಾತ ಅಥವಾ ಅನಾರೋಗ್ಯದ ಸಾಧ್ಯತೆ ಎದುರಾಗ್ಬೋದು. ಕಾನೂನು ಸಮಸ್ಯೆಗಳು ಜಟಿಲವಾಗೋ ಸಾಧ್ಯತೆನೂ ಬರುತ್ತೆ. ಯಾಕಂದ್ರೆ 7ನೇ ಮನೆ ಮತ್ತು 6ನೇ ಮನೆ ಸ್ವಲ್ಪ ಕನೆಕ್ಷನ್ ಆಗೋದ್ರಿಂದ ಪತಿ ಪತ್ನಿಗೆ ಇದಾಗುತ್ತೆ. ಯಾಕಂದ್ರೆ ಗುರು ಅಷ್ಟಾಗಿ ಇದಾಗಿಲ್ಲ, ಮತ್ತೆ ವೀಕ್ ಇದ್ದಾನೆ. ಮತ್ತೆ ಎಲ್ಲಾ ಗ್ರಹಗಳು 6ನೇ ಮನೆ ಬಿಟ್ಟು ನೆಕ್ಸ್ಟ್ 7ನೇ ಮನೆಗೆ ಹೋಗೋದು. ಹಾಗಾಗಿ ಅಲ್ಲಿಯ ಒಂದು ಭಾವಗಳಿಗೂ ಇದರ ಈ ಗ್ರಹಣದ ಎಫೆಕ್ಟ್ ಆಗೋದ್ರಿಂದ ಸೊ ಆ ಸಮಸ್ಯೆಗಳು ನಿಮಗೆ ಬರ್ಬೋದು. 6ನೇ ಮನೆ ಎನಿಹೌ ಲಿಟಿಗೇಷನ್ ಹೌಸ್, ಕಾನೂನು ಸಮಸ್ಯೆಗಳನ್ನ ಕೊಡುತ್ತೆ. ಹೊಸದನ್ನು ಕೊಡ್ಬೋದು. ಮತ್ತೆ ಆಲ್ರೆಡಿ ಇದ್ರೆ ಅದನ್ನ ಇದು ಜಟಿಲವಾಗಿ ಮಾಡುತ್ತೆ. ನಿಮ್ಮ ಶತ್ರುಗಳ ಮೇಲೆ ನಿಮ್ಗೆ ಜಯ ಸಾಧಿಸೋಕೆ ಇದು ಉತ್ತಮ ಕಾಲ. ಸೊ ಹೇಗೋ ಮಾಡಿ ಅದನ್ನ ನೀವು ಸಾಧಿಸೋ ಕಾರ್ಯ ಈಗ ಆಗತ್ತೆ. ಮತ್ತೆ ಸಾಲದ ಪ್ರಮಾಣ ಏನಿದೆ ಹೆಚ್ಚಾಗ್ಬೋದು. ಮತ್ತೆ ಆರ್ಥಿಕವಾಗಿ ನೀವು ಬಹಳಷ್ಟು ಎಚ್ಚರವಾಗಿರ್ಬೇಕು ಅಂತ ನಾನು ಹೇಳ್ತೇನೆ. ಮತ್ತೆ ಹೊಸ ಉದ್ಯೋಗ ಅಥವಾ ಕೆಲಸದ ಸ್ಥಳ ಬದಲಾವಣೆಗೆ ನಿಮ್ಗೆ ಒಂದು ಅವಕಾಶ ಸಿಗ್ಬೋದು. ಹಾಗಾಗಿ ಖಂಡಿತ ನಿಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರಿ. ಸೊ ನಿಮ್ಗೆ ಸಮಯ ಬಂದಾಗ ಕುಜನ ಒಂದು ಆಗಮನ ಆಗ್ತಿದ್ದಂಗೆನೆ ನಿಮ್ಗೆ ಒಂದು ಸಾಧ್ಯತೆ ಬರ್ಬೋದು. ಯಾಕಂದ್ರೆ ಆತ ಅಷ್ಟಮಾಧಿಪತಿ. ಹಾಗಾಗಿ ಅಷ್ಟಮಾಧಿಪತಿ 6ನೇ ಮನೆಗೆ ಬಂದಾಗ ಖಂಡಿತ ಒಂದು ಅವಕಾಶ ಸಿಗ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ, ನಿಮಗೆ ಸೂಕ್ತ ಸಮಯದಲ್ಲಿ ಸಿಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಶಕ್ತಿ ಸಿಗ್ಲಿ ಅಂತ ನೀವು ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆಯನ್ನ ಮಾಡ್ಬೇಕು, ಅಥವಾ ಭಗವಂತನ ಒಂದು ಅನುಗ್ರಹಕ್ಕೆ ಪ್ರಾಪ್ತಿ ಆಗ್ಲಿ ಅಂತ. ಯಾಕಂದ್ರೆ ಕುಜಗ್ರಹ ನಿಮಗೆ ಒಂದಿಷ್ಟು ಪರಿಹಾರವನ್ನು ಮಾಡ್ಬೋದು. ಯಾಕಂದ್ರೆ ಕಾರಕ ಗ್ರಹ ಅಲ್ಲದೆ ಹೋದ್ರುನು ಒಂದು ತಕ್ಕ ಮಟ್ಟಿಗೆ ಹೆಲ್ಪ್ ಮಾಡ್ಬೋದು. ಹಾಗಾಗಿ ನಾನು ಈ ಒಂದು ಪರಿಹಾರವನ್ನ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಗ್ರಹಣ 5ನೇ ಭಾವದಲ್ಲಿ ಸಂಭವಿಸ್ತಾ ಇದೆ. ಸೊ ಹೂಡಿಕೆ ಮತ್ತು ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದಿರ್ಬೇಕು. ಭಾವನಾತ್ಮಕವಾಗೂ ಸಹ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಮೊದಲಿಗೆ ಗರ್ಭಿಣಿ ಮಹಿಳೆಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ತಾಂತ್ರಿಕ ಕೆಲಸಗಾರರು ಮತ್ತೆ ವಿಜ್ಞಾನಿಗಳಿಗೆ ಇದು ಉತ್ತಮವಾದ ಸಮಯ. ಸೊ ಅವರಿಗೆ ಹೊಸದಾಗಿ ಯೋಚನೆ ಮಾಡಿ ಹೊಸದಾಗಿ ಏನೋ ಒಂದು ನಿರ್ಮಾಣ ಮಾಡ್ಲಿಕ್ಕೆ ತುಲಾ ರಾಶಿಯವರಿಗೆ ಬಹಳ ಒಳ್ಳೆಯದು.
ಆದ್ರೆ ಊಹಾಪೋಹ ಹೂಡಿಕೆಗಳನ್ನ ಮಾಡುವಂತಹ ಈ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ಗೆ ನಷ್ಟ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಆರ್ಥಿಕ ವಿಷಯಗಳಲ್ಲಿ ಜಾಗ್ರತೆ ಇರ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಟುಂಬ ಸಾಮರಸ್ಯ ಸ್ವಲ್ಪ ಕದಡ್ಬಹುದು. ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಸಹ ನಿಮಗೆ ಚತುರ್ಥದಲ್ಲಿದ್ದು ಆಮೇಲೆ ಆತ 5ನೇ ಮನೆಗೆ ಬರೋದ್ರಿಂದ, ಮತ್ತೆ ನಿಮ್ಮ ರಾಶ್ಯಾಧಿಪತಿನೂ ಸಹ ಗ್ರಹಣದಲ್ಲಿ ಆ ಗ್ರಹಣಕ್ಕೆ ಒಳಗಾಗಿರೋದ್ರಿಂದ ನಿಮ್ಗೆ ಮಾನಸಿಕ ನೆಮ್ಮದಿನೂ ಹಾಳಾಗ್ಬೋದು, ಮತ್ತೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಉಂಟಾಗ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳ ಮೇಲೆ ಸಾಕಷ್ಟು ಗಮನ ಇರ್ಲಿ. ಮತ್ತೆ ತುಲಾರಾಶಿಯ ವಿದ್ಯಾರ್ಥಿಗಳು ಓವರ್ ಕಾನ್ಫಿಡೆನ್ಸ್ಗೆ ಹೋಗದೆ ಇರ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅತಿಯಾದ ಆತ್ಮವಿಶ್ವಾಸವೂ ಸಹ ಜೀವನದಲ್ಲಿ ಒಳ್ಳೇದಲ್ಲ. ಯಾಕಂದ್ರೆ ಸೂರ್ಯನೇ ಗ್ರಹಣಕ್ಕೆ ಯುಕ್ತನಾಗಿರೋದ್ರಿಂದ ನಿಮ್ಮ ಎಲ್ಲಾ ಇಚ್ಛೆಗಳು ಈ ಸಮಯದಲ್ಲಿ ಪೂರ್ಣ ಆಗೋದು ಕಷ್ಟ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಯಾಕಂದ್ರೆ 5-11 ಆದ್ರಿಂದ ಸ್ವಲ್ಪ ದೊಡ್ಡ ಮಟ್ಟಿಗೆ ನಿಮಗೆ ವಿಶ್ವಾಸಘಾತವೂ ಆಗ್ಬೋದು, ಅಥವಾ ದೊಡ್ಡ ಮಟ್ಟಿಗೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಸಹ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಈಚೆ ಬರ್ಲಿಕ್ಕೆ ಅಥವಾ ಪರಿಹಾರಾರ್ಥವಾಗಿ ನೀವು ಶಿವ ಪಂಚಾಕ್ಷರಿ ಸ್ತೋತ್ರದ ಪಾರಾಯಣ ಮಾಡ್ಬೇಕು. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಈ ತರ 5 ಶ್ಲೋಕ ಇದೆ. ನಾಗೊಂದು ಮಾಗೊಂದು ಶಿವಾಯ ಎಲ್ಲದಕ್ಕೂ. ಆ ಸ್ತೋತ್ರವನ್ನ ನೀವು ದಿನನಿತ್ಯ ಪಾರಾಯಣ ಮಾಡಿದ್ರೆ ನಿಮ್ಗೆ ಬಹಳ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣ ಚತುರ್ಥ ಭಾವದಲ್ಲಿ ಆಗ್ತಿರೋದ್ರಿಂದ ನಿಮಗೆ ನಿಮ್ಮ ಮೇನ್ ಒಂದು ಮಟೀರಿಯಲಿಸ್ಟಿಕ್ ವೆಲ್ತ್ ಏನಿದೆ, ಅಥವಾ ಈ ಭೂಮಿ, ವಾಹನ, ವ್ಯಾಪಾರ, ಖರೀದಿ, ಮತ್ತೆ ಮನಸ್ಸಿನ ಶಾಂತಿ ಏನಿದೆ, ಅಥವಾ ನಿಮ್ಮ ಮಾತೃಸ್ಥಾನಕ್ಕೆ ಏನಿದೆ ಅದ್ರ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಹೊಸ ಮನೆ ಅಥವಾ ವಾಹನ ಖರೀದಿಯಲ್ಲಿ ಬಹಳ ವಿಳಂಬ ಮಾಡೋದು ಉತ್ತಮ. ಆದ್ರೆ ಇನ್ನೂ ಒಳ್ಳೇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಮೋಸ ಆಗೋ ಸಾಧ್ಯತೆ ಇದೆ. ಡಾಕ್ಯುಮೆಂಟೇಶನ್ ಅಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ಅವ್ರು ಹೇಳಿದ್ದೇ ಬೇರೆ ನಿಮ್ಗೆ ಸಿಕ್ಕಿದ್ದೇ ಬೇರೆ, ಆ ತರದ್ದಾಗ್ಬೋದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಿಮ್ಗೆ ಯಾವ್ದೋ ಒಂದು ಸೈಟ್ ತೋರಿಸಿ ತಗೋಬಹುದು ಅಂತ ಹೇಳ್ಬೋದು, ಆಮೇಲೆ ನೋಡಿದ್ರೆ ಅದು ಇನ್ಯಾರ ಹೆಸರಲ್ಲಿ ಆಲ್ರೆಡಿ ತಗೊಂಡೇ ರಿಜಿಸ್ಟರ್ ಆಗೋಗಿದೆ ಅಂತ ಗೊತ್ತಾಗ್ಬೋದು. ಅದಕ್ಕೆ ಆಮೇಲೆ ನೀವು ನಾಳೆ ಲೀಗಲ್ ಕೇಸಿಗೆ, ಯಾಕಂದ್ರೆ ಮುಂದೆ ಶನಿ 6ನೇ ಮನೆಗೆ ಬಂದಾಗ ಆತರ ಸಮಸ್ಯೆ ಬರ್ಬೋದು. ಹಾಗಾಗಿ ಇದೆಲ್ಲಾ ಸಮಸ್ಯೆಗಳಿಂದ ನೀವು ಈಚೆ ಬರ್ಬೇಕು. ಮತ್ತೆ ಈ ಯಾವುದೇ ಸಮಸ್ಯೆಗಳು ನೀವು ಹೋಗ್ಲೇಬಾರದು ಅಂದ್ರೆ ನೀವು ಒಂದು ಗೃಹ ಖರೀದಿಯ ಒಂದು ಪ್ರಾಸೆಸ್ ಇದೆ, ಅದರಿಂದ ನೀವು ಸ್ವಲ್ಪ ದೂರ ಇರ್ಬೇಕು ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನವನ್ನ ನೀವು ಹರಿಸ್ಬೇಕು. ಮತ್ತೆ ಗೃಹಸ್ಥ ಜೀವನದಲ್ಲಿ ಅಶಾಂತಿ ಉಂಟಾಗ್ಬೋದು. ಸೊ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೃಹಸ್ಥ ಜೀವನದಲ್ಲಿ ಅದರಲ್ಲೂ ವೈವಾಹಿಕ ಜೀವನನ ನೀವು ಸಮತೋಲನದಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗಿ ಬರ್ಬೋದು. ಮತ್ತೆ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಬಿರುಕು ಉಂಟಾಗುವಂತಹ ಸಂಭವ ಇದೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಂತ ನಾನು ಹೇಳ್ತೀನಿ. ಯಾವುದೇ ತರದ ಹೊಸ ವ್ಯವಹಾರಗಳನ್ನ ಶುರು ಮಾಡ್ಬೇಕಾದ್ರೆ, ಅಥವಾ ಹೊಸ ಪಾರ್ಟ್ನರ್ಶಿಪ್ ನ ತೆಗೆದುಕೊಂಡ್ರೆ ನಿಮ್ಗೆ, ಅಥವಾ ಎಕ್ಸಿಸ್ಟಿಂಗ್ ಅಲ್ಲೂ ಸಹ ಆಲ್ರೆಡಿ ಚಾಲ್ತಿಯಲ್ಲಿರುವಂತಹ ಪಾಲುದಾರಿಕೆಯಲ್ಲೂ ಸಹ ನಿಮ್ಗೆ ವೈಮನಸ್ಯ ಮೂಡಿ ಬಿರುಕಾಗ್ಬೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರನು ಸಹ ಅತ್ಯಂತ ಸಮೀಪದ ಡಿಗ್ರಿಲಿ ಇದ್ದಾನೆ ರಾಹು ಜೊತೆ. ಹಾಗಾಗಿ ನಿಮಗೆ ಆ ಒಂದು ಸಹನಾ ಶಕ್ತಿಯನ್ನು ಸಹ ಈ ಸಮಯದಲ್ಲಿ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಉನ್ನತ ಹುದ್ದೆಯಲ್ಲಿರೋರಿಗೆ ಅಕಸ್ಮಾತ್ ಆಗಿ ರಾಜೀನಾಮೆಯ ಒತ್ತಡ ಪದೇ ಪದೇ ಎದುರಾಗ್ಬೋದು. ಯಾಕಂದ್ರೆ ಇದು ಸಿಂಹ ರಾಶಿ, ವೃಶ್ಚಿಕ ರಾಶಿ ಇಬ್ಬರಿಗೂ ಈ ಸತಿ ಸಾಧ್ಯತೆ ಇದೆ. ಈವನ್ ವೃಷಭ ರಾಶಿಯವ್ರಿಗೂ ಸಾಧ್ಯತೆ ಇದೆ. ಬಟ್ ಆದ್ರೆ ಶನಿಯ ಒಂದು ಉತ್ತಮ ಸ್ಥಿತಿಯಿಂದ ಅವರು ಒಂದು ಸ್ವಲ್ಪದ್ರಲ್ಲಿ ಕೂದಳೆ ಅಂತರದಲ್ಲಿ ಬಚಾವ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಸಿಂಹ ವೃಶ್ಚಿಕಕ್ಕೆ ಇದರ ಒಂದು ಸಾಧ್ಯತೆ ಬಹಳ ಇದೆ ಈ ಸಮಯದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲಾ ಸಮಸ್ಯೆಗಳಿಂದ ಹಿಂದೆ ಮುಂಬಂದು ನೀವು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣ ಮಾಡೋದು ಉತ್ತಮ ಪರಿಹಾರ. ಈಗ ನೆಕ್ಸ್ಟ್ ಧನುರಾಶಿ. ಸೊ ಧನುರಾಶಿಯವರಿಗೆ ಈ ಗ್ರಹಣ 3ನೇ ಭಾವದಲ್ಲಿ ಆಗೋದ್ರಿಂದ ನಿಮ್ಮ ಸಂವಹನದ ಒಂದು ಮಾಧ್ಯ ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ತೊಡಸ್ಕೊಂಡಿದ್ರೆ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಪ್ರಾಣಗಳಾಗ್ಬೋದು ನಿಮ್ಗೆ, ಅದು ಸ್ವಲ್ಪ ವ್ಯರ್ಥವೋ ಅಥವಾ ಆಯಾಸ್ಕರವಾಗೂ ಆಗ್ಬೋದು. ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಒಂದು ಉತ್ತಮ ಬಾಂಧವ್ಯನ್ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಭಿನ್ನಾಭಿಪ್ರಾಯ ಮೂಡ್ಬಹುದು.
ಮತ್ತೆ ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ. ಮತ್ತೆ ಯಾವುದೇ ತರದ ಒಂದು ಹೊಸ ಕಾರ್ಯಗಳನ್ನ ಶುರು ಮಾಡೋ ಮುಂಚೆ ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತೆ 4-5 ಜನ ಸಲಹೆ ತೆಗೆದುಕೊಂಡು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಗುರುವೇ ಈ ಸಮಯದಲ್ಲಿ ವಕ್ರಿ ಆಗಿರೋದ್ರಿಂದ ನಿಮ್ಮ ಒಂದು ಆಲೋಚನೆ ಅಷ್ಟಾಗಿ ಉತ್ತಮವಾಗಿಲ್ದೇ ಇರ್ಬೋದು. ಹಾಗಾಗಿ ಒಂದಲ್ಲ ಎರಡಲ್ಲ 10 ಸತಿ ಯೋಚನೆ ಮಾಡೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾಜಿಕ ಮಾಧ್ಯಮದಲ್ಲಿ ಅನಗತ್ಯ ಪೋಸ್ಟ್‌ಗಳನ್ನ ಮಾಡೋದ್ರಿಂದ ಸಮಸ್ಯೆ ತರ್ಬೋದು. ಸೊ ನಿಮ್ಮ ಮಾತಿನ ವೈಖರಿ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಸಂವಾದಗಳನ್ನ ಸಹ ತಪ್ಪಿಸಿ ಅಂತ ನಾನು ಹೇಳ್ತೀನಿ ಮಿಥುನ ರಾಶಿಯವರಿಗೆ. ಸೊ ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಈಚೆ ಬರಬೇಕು ಅಥವಾ ಒಂದು ಲೆವೆಲ್‌ಗೆ ಮೇಂಟೈನ್ ಮಾಡ್ಬೇಕಂದ್ರೆ ಇದೊಂದು 2-3 ವಾರ ಅಷ್ಟೇ ಇದ್ರ ಫಲಗಳು ಜಾಸ್ತಿ ಇರುತ್ತೆ ನಿಮಗೆ ಮಾತ್ರ. ಯಾಕಂದ್ರೆ ನಿಮ್ಮ ಗುರು ಗ್ರಹ ಮಾರ್ಗಿ ಆದ್ಮೇಲೆ 11ನೇ ತಾರೀಕು ಮಾರ್ಚ್ ಆದ್ಮೇಲೆ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಹಾಗಾಗಿ ಅಲ್ಲಿವರ್ಗುನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಈ ಏರಿಯಾಗಳಲ್ಲಿ. ಸೊ ನೀವು ಇದಕ್ಕೆ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹನುಮಂತ ಚಾಲೀಸ ಪಾರಾಯಣ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ರಾಶಿ ಮಕರ ರಾಶಿ. ಸೊ ಮಕರ ರಾಶಿಯ ಜಾತಕರಿಗೆ ಹಣದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅತ್ಯಗತ್ಯ. ಸೊ ಮಾತಿನಿಂದ ನೀವು ದೊಡ್ಡ ತೊಂದರೆ ಆಗ್ಬೋದು. ಸೊ ಹಾಗಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಹಾಗಿರ್ಬೇಕಾಗತ್ತೆ ಮಕರ ರಾಶಿಯವರು. ಸೊ ಯಾಕಂದ್ರೆ 2ನೇ ಭಾವದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಹಣಕಾಸಿನ ವ್ಯವಹಾರ ಮತ್ತೆ ಮಾತಿನ ಮೇಲೆ ಹೆಚ್ಚಿನ ಹಿಡಿತವಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೇನೆ. ಮತ್ತೆ ಅವಾಸ್ತವಿಕ ಭರವಸೆಗಳನ್ನ ನಾವು ನೀಡಕ್ಕೆ ಹೋಗ್ಬಾರ್ದು ಈ ಸಮಯದಲ್ಲಿ. ಆ ವಾಸ್ತವಿಕವಾಗಿ ಯಾವುದು ಸಾಧ್ಯವಿದೆಯೋ ಅದು ಮಾತ್ರ ಕೊಡ್ಬೇಕು. ಯಾವುದು ಪ್ರಸ್ತುತವಲ್ವೋ ಅಥವಾ ಸಾಧ್ಯವೇ ಇಲ್ವೋ ಅದನ್ನ ನೀವು ಕೊಡ್ಲಿಕ್ಕೆ ಹೋದ್ರೆ ಅವಾಗ ನಿಮ್ಗೆ ಸಮಸ್ಯೆ ಆಗತ್ತೆ. ಮಕ್ಕಳ ಶಿಕ್ಷಣ ಬಗ್ಗೆ ನೀವು ವಿಶೇಷ ಗಮನ ನೀಡಬೇಕಾಗುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ಸಹ ಗ್ರಹಣಕ್ಕೆ ಯುಕ್ತನಾಗಿದ್ದಾನೆ, ಅಷ್ಟಮಾಧಿಪತಿ ಸಹ ಗ್ರಹಣಕ್ಕೆ ಯುಕ್ತನಾಗಿದ್ದಾನೆ. ಹಾಗಾಗಿ ಟ್ರಾವೆಲಿಂಗ್ ಸಹ ನಾನು ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಮಕರ ರಾಶಿಯವರಿಗೆ. ಮತ್ತೆ ಯಾವುದೇ ತರದ ಗುಪ್ತ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತಾನೆ ನಾನು ಹೇಳ್ತೀನಿ. ನಿಮ್ಮ ಮನೆಯ ವಾಯುವ್ಯ ಮತ್ತೆ ಉತ್ತರ ದಿಕ್ಕನ್ನ ಶುಚಿಯಾಗಿ ಇಡಿ. ಸೊ ಹಾಗಾಗಿ ಹಣದ ಸಮಸ್ಯೆ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ 2ನೇ ಮನೆ ಬಂದು ಕುಟುಂಬ ಭಾವವು ಸಹ ಮತ್ತೆ ನಿಮ್ಮ ಧನ ಭಾವವು ಸಹ ಇಲ್ಲಿ ನಿಮಗ್ ಸಮಸ್ಯೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಚೂರು ಗಮನ ಕೊಟ್ರೆ ಉತ್ತಮ ಅಂತ ಹೇಳ್ತೇನೆ. ಮತ್ತೆ ದಿನನಿತ್ಯ ಕನಕದಾರ ಸ್ತೋತ್ರ ಪಾರಾಯಣ ಮಾಡಿದ್ರೆ ಉತ್ತಮವಾದಂತ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ಸೊ ಇದು ಬಂದು ಮಕರ ರಾಶಿಯವರಿಗಾಗಿತ್ತು. ಮುಂದೆ ನಾವು ಈಗ ಕುಂಭ ರಾಶಿಯವರ ಬಗ್ಗೆ ನೋಡೋಣ. ಕುಂಭ ರಾಶಿಯವರಿಗೆ ಆತ್ಮಾವಲೋಕನ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಬಹಳಷ್ಟು ಜಾಗೃತಿ ವಹಿಸಬೇಕಾಗತ್ತೆ. ಯಾಕಂದ್ರೆ ಈ ಗ್ರಹಣ ನಿಮ್ಮ ರಾಶಿಯಲ್ಲೇ ನಡೀತಾ ಇರೋದು. ಸೊ ಗೊಂದಲಗಳು ಬರ್ಬೋದು, ಅಸ್ಪಷ್ಟತೆ ಇರ್ಬೋದು. ಯಾಕಂದ್ರೆ ರಾಹು ಅದನ್ನ ಕ್ರಿಯೇಟ್ ಮಾಡ್ತಾನೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನಿಮ್ಗೆ. ಅಥವಾ ಯಾವ್ದ್ ಸರಿ, ತುಂಬಾ ಆಪ್ಷನ್ಸ್ ಇದೆ, ಯಾವ್ದ್ ತಗೋಬೇಕು ಯಾವ್ದ್ ಬಿಡ್ಬೇಕು ಅದ್ ಗೊತ್ತಾಗಲ್ಲ. ಸೊ ಹಾಗಾಗಿ ತಪ್ಪು ನಿರ್ಧಾರಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಆರೋಗ್ಯ ದುರ್ಬಲಗೊಳ್ಳುವುದು, ದೈನಂದಿನ ಕೆಲಸಗಳಿಗೆ ಅಡ್ಡಿ ಆಗುವಂತಹ ಸಾಧ್ಯತೆನೂ ಆಗ್ಬೋದು. ಮತ್ತೆ ಆಂತರಿಕ ಬದಲಾವಣೆ ಮತ್ತು ರೂಪಾಂತರಕ್ಕೆ ಇದು ಬಹಳ ಪ್ರಶಸ್ತವಾದ ಕಾಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾಕಂದ್ರೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ತರ್ಲಿಕ್ಕೆ ಈ ಸಮಯಕ್ಕಿಂತ ಉತ್ತಮವಾದ ಸಮಯ ಇಲ್ಲ. ಯಾಕಂದ್ರೆ ಎಲ್ಲಾ ಗ್ರಹಗಳಿಂದ ಒಂದು ಆ ರವಿ ಆತ್ಮಕಾರಕನಾದಂತ ರವಿನೂ ಸಹ ಇಲ್ಲೇ ಇರೋದ್ರಿಂದ, ಆತನ ಮೇಲೆ ಗ್ರಹಣ ಆಗೋದ್ರಿಂದ ನೀವು ಅದನ್ನ ಒಳ್ಳೆಯ ರೀತಿಗೆ ನೀವು ಉಪಯೋಗಿಸ್ಕೋಬಹುದು. ಬಟ್ ಆದ್ರೆ ನಿಮ್ಮ ಆರೋಗ್ಯವನ್ನ ದುರ್ಬಲಗೊಳ್ಳದಂತೆ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಮ 6ನೇ ಮನೆ ಅಧಿಪತಿ ಚಂದ್ರನು ಸಹ ಅಂದ್ರೆ ಅಮಾವಾಸ್ಯೆ ದಿನನೇ ಆಗೋದ್ರಿಂದ ಗ್ರಹಣ ಚಂದ್ರನ ಸ್ವಲ್ಪ ಮೊದ್ಲೇ ವೀಕ್ ಇರ್ತಾನೆ. ಇನ್ನು ನಿಮ್ಗೆ ಕಷ್ಟ ಆಗ್ಬೋದು 6ನೇ ಮನೆ ಅಧಿಪತಿ ಆರೋಗ್ಯಕ್ಕೆ ಸಂಬಂಧಿಸಿರೋದ್ರಿಂದ. ಸೊ ಹಾಗಾಗಿ ನಿಮ್ಮ ದೈನಂದಿನ ಕೆಲಸಗಳಿಗೆ ಅಡ್ಡಿ ಆಗ್ಬಾರ್ದಲ್ವಾ, ನಿಮ್ಮ ಆರೋಗ್ಯಕ್ಕೆ ಏನಾದ್ರು ತೊಂದ್ರೆ ಆದ್ರೆ ಅದಕ್ಕಾಗತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂದ್ರೆ ಮೊದಲೇ ಕಷ್ಟ ಇದೆ, 2ನೇ ಮನೆಯಲ್ಲಿ ಶನಿ ಗಳಿಕೆ ಆಗ್ತಿಲ್ಲ. ಇಂಥ ಸಮಯದಲ್ಲಿ ಇದು ಒಂದಾದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಸ್ಪಷ್ಟ ಆಲೋಚನೆಯಿಂದ ಮಾತ್ರ ಮುನ್ನಡೆಯಿರಿ. ನೀವು ಸ್ಪಷ್ಟವಾಗಿ ನಿರ್ಧಾರ ಮಾಡಿ, ಯೋಚನೆ ಮಾಡಿ ಆಮೇಲೆ ಬಂದ್ರೆ ನಿಮ್ಗೆ ಉತ್ತಮ ಅದು. ಮತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು ನಿಮ್ಗೆ ಉತ್ತಮವಾದಂತಹ ಒಂದು ಫಲಗಳನ್ನ ಕೊಡುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಜಾತಕರಿಗೆ ಆರೋಗ್ಯ ಕಳವಳ ಮತ್ತು ವೆಚ್ಚ ಹೆಚ್ಚಳದ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಅಂತರ್ದಶ ಅನುಸಾರವಾಗಿ ವಿದೇಶ ಪ್ರಯಾಣವೂ ಸಹ ಕೆಲವರಿಗೆ ಸಾಧ್ಯವಿದೆ. ಎಡಗಣ್ಣು ಮತ್ತೆ ಪಾದಗಳ ಸಮಸ್ಯೆ ನಿಮ್ಗೆ ಎದುರಾಗ್ಬಹುದು. ಮತ್ತೆ ಸ್ವಲ್ಪ ನಿದ್ದೆ ಹರಡಬಹುದು. ಆಧ್ಯಾತ್ಮಿಕ ಸಾಧನೆಗೆ ಇದು ಬಹಳ ಉತ್ತಮವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶುಭ ಪಂಚಾಕ್ಷರಿ ಸ್ತೋತ್ರ ಪಾರಾಯಣ ಮಾಡೋದು ಮೀನರಾಶಿಯವರಿಗೆ ಉತ್ತಮ ಪರಿಹಾರ ಅಂತ ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಸೊ ಇಷ್ಟಾಗಿತ್ತು ದ್ವಾದಶ ರಾಶಿಗಳ ಫಲಾಫಲಗಳು. ಈ ಕುಂಭ ರಾಶಿಯಲ್ಲಿ ನಡೆಯುವಂತಹ ಈ ಗ್ರಹಣ ಏನಿದೆ ಇದು ಯಾವುದೇ ಪ್ರದೇಶಕ್ಕೆ ಕಾಣಿಸದೆ ಹೋದ್ರು ಅಂದ್ರೆ ಎಲ್ಲಿ ಮಾನವ ಸಂಕುಲ ಜೀವನ ನಡೆಸುತ್ತೋ ಅಲ್ಲಿ ಇದು ಹೆಚ್ಚಾಗಿ ಆ ಕಾಣಿಸೋದಿಲ್ಲ, ದೃಶ್ಯವಾಗೋದಿಲ್ಲ. ಹಾಗಾಗಿ ಇದರ ಪ್ರಭಾವ ಏನಿದೆ ಸ್ವಲ್ಪ ನಿಧಾನಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ಇದರ ಒಂದು ಇಂಪ್ಯಾಕ್ಟ್ ಏನಿದೆ ತುಂಬಾ ದಿನಗಳವರೆಗೂ, ತಿಂಗಳವರೆಗೂ ಇರುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರೋದು ನಾವು ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಂಭ ರಾಶಿಯವರಿಗೆ ನಾನು ಒಂದೇ ಹೇಳೋದು ಅಂದ್ರೆ ಅವರು ಯೋಚನೆ ಮಾಡಿ ಇದೆಲ್ಲ ನಿಜ ಅಂತ ಅವರು ನಂಬ್ಕೋಬಾರ್ದು. ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ತಲೆಗೆ ಹೊಳೆದಿದ್ದೆಲ್ಲ ಸರಿ, ನಮ್ ತಲೆಗೆ ಹೊಳೆದಿದ್ದೆಲ್ಲ ಆಗುತ್ತೆ ಅನ್ನುವಂತ ಒಂದು ಭ್ರಮೆಯಿಂದನೂ ಸಹ ನಾವು ಈಗ ಈಚೆ ಬರ್ಬೇಕಾಗುತ್ತೆ. ಯಾಕಂದ್ರೆ ಇದು ನೈಸರ್ಗಿಕವಾಗಿ 11ನೇ ಮನೆಯಲ್ಲಿ ಆಗೋದ್ರಿಂದ ನಮ್ಮ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ನಮ್ಗೆ ಸಾಕಷ್ಟು ಅಸಮಾಧಾನ ಆಗ್ಬೋದು ಎಲ್ಲಾ ರಾಶಿಯವರ್ಗುನು. ಸೊ ಹಾಗಾಗಿ ನಾವು ತಾಳ್ಮೆಯಿಂದ ಈ ಸಮಯದಲ್ಲಿ ಇರ್ಬೇಕಾಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟ ಆಗಿತ್ತು ದ್ವಾದಶ ರಾಶಿಗಳ ಫಲಾಫಲಗಳು, ಸೂರ್ಯಗ್ರಹಣದ ಪ್ರಭಾವ ಹೇಗಿದೆ ಅನ್ನೋದ್ರ ಬಗ್ಗೆ. ನಾನು ಮುಂದಿನ ಸಂಚಿಕೆ ಅಥವಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನ ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಉತ್ತಮವಾದಂತ ದಿನ ಇರಲಿ ಅಂತ ನಾ ಕೇಳ್ಕೊತೇನೆ. ಥ್ಯಾಂಕ್ ಯು.